ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಅಪಾರ ಅಭಿಮಾನಿಗಳನ್ನು ಅಗಲಿದ ಸಚಿವ ಡಿ ಸುಧಾಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಶಾಸಕ ಟಿ ರಘುಮೂರ್ತಿಯವರಿಂದ ಅಂತಿಮ ನಮನ. ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಹಾಗೂ ವರ್ಚಸ್ವಿ ರಾಜಕಾರಣಿ ಹಾಗೂ ಅಲ್ಪ ಸಮಯದಲ್ಲೇ ಮಿಂಚಿನ ಸಂಚಲನ ಉಂಟು ಮಾಡಿದ ಶ್ರೀ ಡಿ ಸುಧಾಕರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಹೌದು. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಿ ಸುಧಾಕರ್ ಅವರು ತೀವ್ರ ಶ್ವಾಸಕೋಶ ಸಮಸ್ಯೆಯಿಂದ ಬಳಲುವುದರ ಮೂಲಕ ಇತ್ತೀಚೆಗೆ ಅವರು ನಿಧನ ಹೊಂದಿದರು. ಅವರ ನಿಧನಕ್ಕೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಅಭಿಮಾನಿಗಳು ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಅಭಿಮಾನಿಗಳು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಯುತ ಡಿ ಸುಧಾಕರ್ ಅವರು 2022ರಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ KPCC ಸದಸ್ಯರಾಗುವುದರ ಮೂಲಕ ಕಾಂಗ್ರೆಸ್ ಪಕ್ಷದೊಂದಿಗೆ ರಾಜಕೀಯ ಪ್ರವೇಶ ಮಾಡಿದರು. ಅವರು ರಾಜಕೀಯ ಪ್ರವೇಶ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ಅಂದರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಹೊರಹೊಮ್ಮಿದರು. ಅವರು ಇದೇ ಸಂದರ್ಭದಲ್ಲಿ ತಮ್ಮ ಶಿಫಾರಸನ್ನು ಹಿಡಿದು DK ಶಿವಕುಮಾರ್ ಅವರ ಬಳಿ ತೆಗೆದುಕೊಂಡು ಹೋದಾಗ ಅಂದಿನ ಮುಖ್ಯಮಂತ್ರಿ ಶ್ರೀ SM ಕೃಷ್ಣ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಜನಾರ್ದನ ಪೂಜಾರಿ ಅವರಿಗೆ ಡಿ ಸುಧಾಕರ್ ಅವರ ಪರವಾಗಿ ಡಿ ಸುಧಾಕರ್ ಅವರಿಗೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಟಿಕೆಟು ನೀಡಿದರೆ 25,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಬರುತ್ತಾರೆ ಎಂದು ಭರವಸೆ ನೀಡುವುದರ ಮೂಲಕ DK ಶಿವಕುಮಾರ್ ಅವರು ಡಿ ಸುಧಾಕರ್ ಅವರಿಗೆ ಚಳ್ಳಕೆರೆಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿಕೆಟು ಕೊಡಿಸಿದರು. ಇದೇ ಸಂದರ್ಭದಲ್ಲಿ 2024ರಲ್ಲಿ ನಡೆದ ಈ ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರವನ್ನು DK ಶಿವಕುಮಾರ್ ಅವರು ಹೈಕಮಾಂಡಿಗೆ ಮಾತು ಕೊಟ್ಟಂತೆ ಡಿ ಸುಧಾಕರ್ ಅವರನ್ನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು 26,000ಕ್ಕೂ ಅಧಿಕ ಮತಗಳ ಅಂತರದಿಂದ ಆಯ್ಕೆ ಮಾಡಿ ವಿಧಾನಸಭೆ ಮೆಟ್ಟಿಲೇರಿಸಿದರು. ಹೀಗೆ ಇವರ ರಾಜಕೀಯ ಜೀವನ ಪ್ರಾರಂಭವಾಗಿ ಅತ್ಯಲ್ಪ ಸಮಯದಲ್ಲಿಯೇ ಶ್ರೀಯುತ ಡಿ ಸುಧಾಕರ್ ಅವರು ಚಳ್ಳಕೆರೆ ತಾಲೂಕು ನಗರಂಗೆರೆಯ VSNLನ ಸದಸ್ಯರಾಗುವುದರ ಮೂಲಕ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಅದರ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅದಾದ ನಂತರ ಅಪೆಕ್ಸ್ ಬ್ಯಾಂಕನ್ನು ಪ್ರವೇಶಿಸಿದರು. ಹೀಗೆ ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ಸಹಕಾರಿ ಧುರೀಣರಾಗಿ ಹೊರಹೊಮ್ಮಿದ ಡಿ ಸುಧಾಕರ್ ಅವರು ಬೆಳವಣಿಗೆ 2 ದಶಕಗಳಲ್ಲಿ ಮೇರು ಪರ್ವತವೇರಿತು. ಒಂದು ಕಾಲದಲ್ಲಿ ಚಿತ್ರದುರ್ಗದ ಹುಲಿ ಎಂದು ಖ್ಯಾತರಾದ ದಿವಂಗತ ಶ್ರೀಯುತ BL ಗೌಡರ ಸಾಧನೆಯನ್ನು ಸಮಬಲವಾಗಿ ಅವರು ಸೈಡ್ ಹೊಡೆಯುವುದರ ಮೂಲಕ ತಮ್ಮ ರಾಜಕೀಯ ಪಯಣ ಡಿ ಸುಧಾಕರ್ ಅವರು ಬೆಳೆಸುತ್ತಾ ಸಾಗಿ ಬರುತ್ತಾರೆ. ಶ್ರೀಯುತ ಡಿ ಸುಧಾಕರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುವುದರೊಂದಿಗೆ ಅವರ ರಾಜಕೀಯ ಜೀವನವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾ ಸಾಗುತ್ತಾರೆ. ನಂತರ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಅಡಿಯಲ್ಲಿ ST ಮೀಸಲು ಕ್ಷೇತ್ರವಾಗಿ ಪರಿವರ್ತನೆಯಾಗುತ್ತದೆ. ಇಂಥ ಪ್ರಸ್ತುತ ಸಂದರ್ಭದಲ್ಲಿ ಅವರು ಸಾಮಾನ್ಯ ಕ್ಷೇತ್ರವಾದ ಪಕ್ಕದ ತಾಲೂಕಿನ ಹಿರಿಯೂರು ವಿಧಾನಸಭಾ ಕ್ಷೇತ್ರವನ್ನು ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಲ್ಲಿಯೂ ಸಹ 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಭಾರೀ ಬಹುಮತಗಳ ಅಂತರದಿಂದ ಆಯ್ಕೆಯಾಗುತ್ತಾರೆ. ಕೇವಲ 4-5 ಮನೆಗಳುಳ್ಳ ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದ ಡಿ ಸುಧಾಕರ್ ಅವರು ಒಟ್ಟು 3 ಬಾರಿ ವಿಧಾನಸಭಾ ಸದಸ್ಯರಾಗಿ ಹಿರಿಯೂರು ಮತ್ತು ಚಳ್ಳಕೆರೆಯಲ್ಲಿ ಆಯ್ಕೆಯಾಗುವುದರ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಮೇರು ಪರ್ವತದ ಪತಾಕಿ ಹಾರಿಸುತ್ತಾರೆ. 2008ರ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗುವುದರ ಮೂಲಕ ಅಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷದ ಸರ್ಕಾರ ಆಳ್ವಿಕೆ ಮಾಡಬೇಕು ಎನ್ನುವ ವಿಷಯಕ್ಕೆ ಶ್ರೀಯುತ ಡಿ ಸುಧಾಕರ್ ಅವರು
ಕಾರಣೀಭೂತರಾಗುತ್ತಾರೆ. ಏಕೆಂದರೆ ಬಹುಮತಕ್ಕಿಂತ ಕಡಿಮೆ ಬರುವುದರ ಮೂಲಕ ಯಡಿಯೂರಪ್ಪನವರ ಸರ್ಕಾರ ಅಸ್ಥಿರಗೊಂಡಿರುತ್ತದೆ. ಅಂತಹ ಸಂದರ್ಭದಲ್ಲಿ ಡಿ ಸುಧಾಕರ್ ಸಹ ಒಬ್ಬರು. ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ತರುವಷ್ಟು ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದ ಡಿ ಸುಧಾಕರ್ ಅವರು ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸಿ 2 ಬಾರಿ ಸಚಿವರಾಗಿಯೂ ಸಹ ಸೇವೆ ಸಲ್ಲಿಸಿರುತ್ತಾರೆ. ಇವರ ಅಪಾರ ಈ ಸೇವೆ ಮತ್ತು ಇತ್ತೀಚೆಗೆ ಸಚಿವರಾಗಿದ್ದಾಗಲೇ ನಿಧನ ಹೊಂದಿದ ಈ ಒಂದು ವಾರ್ತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ರಾಜಕಾರಣವನ್ನು ಬರಡು ಮಾಡಿದೆ ಎಂದರೆ ತಪ್ಪಾಗಲಾರದು. ಇವರ ಈ ಒಂದು ನಿಧನದ ವಾರ್ತೆಯನ್ನು ಕೇಳಿ ಹಿರಿಯೂರು ತಾಲೂಕಿನ ಸಮಸ್ತ ಜನರು ಮತ್ತು ಚಳ್ಳಕೆರೆ ತಾಲೂಕಿನ ಅಭಿಮಾನಿಗಳು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ನೀರಸ ಮೌನವೇ ಸರಿದಿದೆ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀಯುತ ದಿವಂಗತ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಚಿತ್ರದುರ್ಗ ಜಿಲ್ಲೆಯ ರಾಜಕೀಯ ಕ್ಷೇತ್ರದಲ್ಲಿ ಡಿ ಸುಧಾಕರ್ ಅವರ ನಿಧನ ನೀರಸ ಮೌನವನ್ನು ಕಾಣುವಂತೆ ಮಾಡಿತ್ತು. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಶ್ರೀ ವೈಕುಂಠಧಾಮದಲ್ಲಿ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. ಈ ಅಂತ್ಯಕ್ರಿಯೆಗೆ ಡಿ ಸುಧಾಕರ್ ಅವರ ಪುತ್ರ ಶ್ರೀ ಸುಭಾಷ್ ಸುಧಾಕರ್ ಅವರು ತಮ್ಮ ತಂದೆ ಡಿ ಸುಧಾಕರ್ ಅವರ ಚಿತೆಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಡಿ ಸುಧಾಕರ್ ಅವರನ್ನು ಪಂಚಭೂತಗಳಲ್ಲಿ ಲೀನಗೊಳಿಸಿದರು. ಈ ಅಂತ್ಯಕ್ರಿಯೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಸಚಿವರುಗಳು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಿರಿಯ ಅಧಿಕಾರಿಗಳು, ಚಳ್ಳಕೆರೆ ಹಾಗೂ ಹಿರಿಯೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಾವಿರಾರು ಡಿ ಸುಧಾಕರ್ ಅವರ ಅಭಿಮಾನಿಗಳು ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅಂತಿಮ ನಮನ ಸಲ್ಲಿಸಿದರು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರು ಆದಂಥ ಟಿ ರಘುಮೂರ್ತಿಯವರು ಕಳೆದ 2 ದಿನಗಳಿಂದ ಡಿ ಸುಧಾಕರ್ ಅವರ ಈ ಒಂದು ನಿಧನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು.